ಸಿಹಿಯ ಲೋಕಕ್ಕೆ ಒಂದು ಸವಾರಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಎಲ್ಲರ ಕಣ್ಮನ ಸೆಳೆಯುವ ಎಲ್ಲರಿಗೂ ಇಷ್ಟವಾಗೋ ಒಂದು ವಿಶೇಷವಾದ ಕಾರ್ಯಕ್ರಮ. ಅದೇ ನಮ್ಮ ಬೆಂಗಳೂರಿನ ಕೇಕ್ ಶೋ. ಇದ್ರ ಕಂಪ್ಲೀಟ್ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗಾದರೆ ಬನ್ನಿ ನೋಡೋಣ. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಈ ವಿಡಿಯೋ ಮೂಲಕ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾವು ಬೆಂಗಳೂರಲ್ಲಿ ನಡೀತಾ ಇರೋ 51st ಆ್ಯನಿವಲ್ ಕೇಕ್ ಶೋ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ. ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಟೈಮಿಂಗು, ಎಂಟ್ರಿ ಫೀಸು, ಪಾರ್ಕಿಂಗ್ ಫೆಸಿಲಿಟಿ, ಲೊಕೇಶನು, ಕಂಪ್ಲೀಟ್ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದು ಕೇವಲ ಕೇಕ್ ಪ್ರದರ್ಶನವಲ್ಲ, ಇದು ಕಲೆಯ ಸೃಜನಶೀಲತೆ ಮತ್ತು ಸಿಹಿಯ ಅದ್ಭುತ ಸಂಯೋಜನೆ ಅಂತಲೇ ಹೇಳ್ಬೋದು. ನಾವಿವಾಗ ಬಂದಿದ್ದು ಬೆಳಗ್ಗೆ 11:30 ಗಂಟೆಗೆ. ಇದರ ಟೈಮಿಂಗ್ ನೋಡೋದಾದರೆ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಇವಾಗ ನಾವು ಎಂಟ್ರಿ ಟಿಕೆಟ್ನ ತೊಗೊಂಡ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿರುವ ಕೇಕ್ಗಳನ್ನು ನೀವು ಒಂದ್ಸಲ ನೋಡಿದರೆ ಕೇಕ್ ಅನ್ನೋದು ತಿನ್ನುವ ವಸ್ತು ಮಾತ್ರ ಅಲ್ಲ, ಕಲಾಕೃತಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಈ 51st ಆ್ಯನಿವಲ್ ಕೇಕ್ ಶೋ ಎಕ್ಸಿಬಿಷನ್ ಎಂಟ್ರಿ ಟಿಕೆಟ್ ನೋಡೋದಾದರೆ ಪರ್ ಹೆಡ್ 150 ರುಪೀಸ್ ಮಾತ್ರ. 3 ವರ್ಷದ ಕೆಳಗಿರೋ ಮಕ್ಕಳಿಗೆ ಎಂಟ್ರಿ ಫ್ರೀ ಆಗಿರುತ್ತೆ. 3 ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ ಸೇಮ್ ಟಿಕೆಟ್ ಅಂದರೆ ಪರ್ ಹೆಡ್ 150. ಹಾಗೆ ಪಾರ್ಕಿಂಗ್ ಫೆಸಿಲಿಟಿ ನೋಡೋದಾದರೆ ಕಾರ್ಗೆ 60 ರುಪೀಸ್, ಆದರೆ ಬೈಕ್ಗೆ 30 ರುಪೀಸ್ ಮಾತ್ರ. ಕಾರು ಮತ್ತು ಬೈಕ್ ಪಾರ್ಕಿಂಗ್ಗೆ ತುಂಬಾ ಸ್ಪೇಸ್ ಅವೈಲೇಬಲ್ ಇದೆ. ಆರಾಮಾಗಿ ತೊಗೊಂಡ್ಬಂದು ನೀವು ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗಿ ಎಷ್ಟೊತ್ತು ಬೇಕಾದರೂ ಎಂಜಾಯ್ ಮಾಡಬಹುದು. ಹಾಗೆ ಈ 51st ಆ್ಯನಿವಲ್ ಕೇಕ್ ಶೋ ಎಕ್ಸಿಬಿಷನ್ ಇದಕ್ಕೂ ಮುಂಚೆ ಯಾರಾದರೂ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಹಾಗೆ ಎಂಟ್ರಿ ಫೀಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ನನಗೂ ತಿಳಿಸೋದನ್ನು ಮರಿಬೇಡಿ. ಇಲ್ಲಿ ನಾವು ವೆಲಾಂಕನಿ ಚರ್ಚ್, ಡ್ರೀಮ್ ಕ್ಯಾಸಲ್ ಮತ್ತು ಕಾಂತಾರ ಥೀಮ್ನ ಇಟ್ಕೊಂಡು ಪಂಚುರ್ಲಿ ದೈವದಂತಹ ಕಲಾಕೃತಿ ಮತ್ತು ಕ್ರಿಶ್ಚಿಯಾನೋ ರೊನಾಲ್ಡೋ ಮತ್ತು ಟಬ್ನಲ್ಲಿ ಸ್ನಾನ ಮಾಡೋ ಪಾಂಡ, ಈ ಥರ ತುಂಬಾ ವೆರೈಟೀಸ್ ಆಫ್ ಕೇಕ್ಗಳನ್ನು ಅಂದರೆ 25+ ವೆರೈಟೀಸ್ ಆಫ್ ಕೇಕ್ಗಳನ್ನು ನಾವಿಲ್ಲಿ ನೋಡಬಹುದು. ಅದನ್ನು ನೋಡಿದ್ರೆ ತಿನ್ನೋಕೆ ಅಥವಾ ಕಟ್ ಮಾಡೋಕ್ಕೂ ಮನಸ್ಸಾಗಲ್ಲ, ಹಾಗೆ ನೋಡ್ಕೊಂಡು ನಿಂತ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಇಲ್ಲಿ ಒಂದು 30 to 40 ಮಿನಿಟ್ಸ್ ಒಳಗಡೆ ನಾವು ಇಷ್ಟು ಕೇಕ್ನ ಆರಾಮಾಗಿ ನೋಡಿಕೊಂಡು ಮುಗಿಸ್ಕೋಬೋದು. ಆದರೆ ಈ ಕೇಕ್ ಶೋನಲ್ಲಿ ನಾವು 3 hours ಆದರೂ ಸ್ಪೆಂಡ್ ಮಾಡ್ತೀವಿ. ಅದೇಗಂತ ಅಂದರೆ ಇಲ್ಲಿ ನಾವು ಸ್ಪೆಂಡ್ ಮಾಡೋದೇ ಅಂದರೆ ಕೇಕ್ ಶೋ ನೋಡೋಕ್ಕೆ ನಾವು ಬರೀ ಒಂದು 30 to 40 ಮಿನಿಟ್ಸ್ ಕಳೆದ್ರೆ ಇದ್ರ ಒಳಗಡೆ ಶಾಪಿಂಗ್ ಸೆಂಟರ್ ಇದೆ. ತುಂಬಾ ವೆರೈಟೀಸ್ ಆಫ್ ಶಾಪಿಂಗ್ಗಳನ್ನು ನಾವಲ್ಲಿ ನೋಡ್ಬೋದು. ಅಲ್ಲಿ ನಮ್ಮ ಜಾಸ್ತಿ ಸಮಯ, ದುಡ್ಡು ಎಲ್ಲ ಕಳ್ಕೊತೀವಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ನೀವು ಟಬ್ನಲ್ಲಿ ಸ್ನಾನ ಮಾಡೋ ಪಾಂಡ, ಅದ್ರ ಕೈಯಲ್ಲಿ ಬ್ರಷ್ ಇದೆ, ಹಾಗೆ ಬಬಲ್ಸು ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಇದಂತೂ ಇದೆಲ್ಲ ಕೇಕಿಂದ ಮಾಡಿರೋದು ಅಂತ ಅನಿಸೋದೇ ಇಲ್ಲ. ಸುಮ್ಮನೆ ಮಾಮೂಲಿ ಗೊಂಬೆಗಳು ಅಥವಾ ಥರ್ಮಲ್ ಇದನ್ನೆಲ್ಲ ಇಟ್ಕೊಂಡು ಮಾಡಿರಬಹುದು ಅಂತ ಅನ್ಕೋತೀವಿ. ಹಾಗೆ ಇಲ್ಲಿ ನೋಡ್ಬೋದು ನೀವು ತುಂಬಾ ಪ್ರಸಿದ್ಧಿಯನ್ನು ಪಡೆದಿರೋ ಒರಿಸ್ಸಾದ ಪುರಿ ಜಗನ್ನಾಥ ರಥ ಕೂಡ ಇಲ್ಲಿ ಇದೆ. ದೇವ್ರ ಕೊರಳಲ್ಲಿ ಹಾರ, ರಥ ಅಥವಾ ಅದ್ರ ಮುಂದೆ ಇಟ್ಟಿರೋ ದೀಪ, ಹೂ, ಹಣ್ಣು ಎಲ್ಲನೂ ಸಹ ಕೇಕಿಂದನೇ ತಯಾರಿಸಿದ್ರು. ಇದಂತೂ ತುಂಬಾ ಯುನೀಕ್ ಆಗಿತ್ತು. ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು
ನೋಡ್ಬೋದು GRB ತುಪ್ಪದ ಬಾಟಲು, ಅದ್ರ ಮುಂದೆ ಇಡ್ಲಿ, ದೋಸೆ, ಚಟ್ನಿ, ಸಾಂಬಾರು, ಬ್ರೆಡ್ಡು, ಸ್ವೀಟ್ಸು ಪ್ರತಿಯೊಂದನ್ನು ಕೂಡ ಆ ಬಾಟಲ್ ಕೂಡ ಕೇಕಿಂದನೇ ಮಾಡಿರೋದು. ನನಗಂತೂ ಇದು ನಂಬೋಕ್ಕೆ ಆಗಲಿಲ್ಲ, ಇದು ಕೇಕಾ ಅಥವಾ ನಿಜವಾಗ್ಲೂ ತುಪ್ಪದ ಬಾಟಲ್ ಅಂತ ಅನ್ನಿಸೋಕೆ ಸ್ಟಾರ್ಟ್ ಆಯಿತು. ತುಂಬಾ ಬ್ಯೂಟಿಫುಲ್ ಆಗಿರೋ ಕೇಕು. ಇದನ್ನೆಲ್ಲ ನೋಡಿದ್ರೆ ಕೇಕ್ ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರ್ ಅಥವಾ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಕೇಕ್ ಶೋ ಎಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಂಡು ಆಚೆ ಬರ್ತಾ ಇದ್ದಂತೆ ನಮಗೆ ನೆಕ್ಸ್ಟ್ ಸಿಗೋದೇ ಫುಡ್ ಕೌಂಟರು. ಇಲ್ಲೇನಾದರೂ ತಿಂದ್ಕೊಂಡು ಇನ್ನು ಮುಂದೆ ಹೋಗ್ತಾ ಇದ್ದಂತೆ ಅಲ್ಲಿ ನಾವು ಶಾಪಿಂಗ್ ಸೆಂಟರ್ ಅಂದರೆ ಶಾಪಿಂಗ್ ಸ್ಟಾಲ್ಗಳನ್ನ ನೋಡ್ಕೋಬೋದು. ಈ ಕೇಕ್ ಶೋನಲ್ಲಿ ಮೊದಲ ಬಾರಿಗೆ ಲೇಸರ್ ಕಟ್ ತಂತ್ರಜ್ಞಾನನ ಬಳಸಿಕೊಂಡು ಈ 51st ಆ್ಯನ್ಯುವಲ್ ಕೇಕ್ ಶೋ ಎಕ್ಸಿಬಿಷನ್ನ ಏರ್ಪಡಿಸಿದರು. 1970ರಲ್ಲಿ ಪ್ರಾರಂಭವಾಗಿದ್ದು ಈ ಕೇಕ್ ಶೋ ಈ ವರ್ಷಕ್ಕೆ 51 ವರ್ಷ ಆವೃತ್ತಿಯನ್ನು ಪಡೆದಿದ್ದು, ಅದಕ್ಕೋಸ್ಕರ ಇಲ್ಲಿ 51st ಆ್ಯನ್ಯುವಲ್ ಕೇಕ್ ಶೋ ಎಕ್ಸಿಬಿಷನ್ ನಡೆಸ್ತಾ ಇದ್ದಾರೆ. ಈ ಕೇಕ್ ಶೋ ಸ್ಟಾರ್ಟ್ ಆಗಿದ್ದು 12 ಡಿಸೆಂಬರ್ 2025ಕ್ಕೆ, ಎಂಡ್ ಆಗೋದು 4 ಜನವರಿ 2026ಕ್ಕೆ. ಪ್ಲೇಸ್ ಬಂದುಬಿಟ್ಟು ತ್ರಿಪುರ ವಸಿನಿ ಪ್ಯಾಲೇಸ್ ಗ್ರೌಂಡು. ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಈ ಎಕ್ಸಿಬಿಷನಲ್ಲಿ ನಾವು ಹೋಮ್ ಡೆಕೋರ್ ಐಟಮ್ಗಳು ಮತ್ತು ಗೃಹೋಪಯೋಗಿ ವಸ್ತುಗಳಾಗಿರ್ಬೋದು, ಹಾಗೆ ಹುಡುಗಿಯರಿಗೆ ಬ್ಯಾಂಗಲ್ಸು, ಇಯರಿಂಗ್ಸು, ಅಲಂಕಾರಿಕ ವಸ್ತುಗಳು, ಚಪ್ಪಲು, ಡ್ರೆಸ್ಸು ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೆ ತಿನ್ನೋಕೆ, ಕುಡಿಯೋಕೆ ಮತ್ತು ಅವರಿಗೆ ಆಟಿಕೆ ಸಾಮಾನುಗಳನ್ನು ನಾವಿಲ್ಲಿ ನೋಡಬಹುದು. ಇನ್ನು ತುಂಬಾ ವೆರೈಟೀಸ್ ಆಫ್ ಗೇಮ್ಗಳನ್ನು ಇಲ್ಲಿ ಇದ್ವು. ನಾವು ಸಹ ತುಂಬಾ ಆಟಗಳನ್ನು ಆಡಿಬಿಟ್ಟು ಇಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ನಾವು ಕೇಕ್ ಶೋದಲ್ಲಿ ಕಳೆದಿರೋ ಸಮಯಕ್ಕಿಂತ ಈ ಎಕ್ಸಿಬಿಷನಲ್ಲೇ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನೋಡ್ಬೋದು ನೀವು ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋ ಡ್ರೆಸ್ಸಸ್ಗಳು, ದುಪ್ಪಟ್ಟ, ಕಾಟನ್ ಸ್ಯಾರಿ, ಹಾಗೆ ರೆಡಿಮೇಡ್ ಬ್ಲೌಸ್ಗಳು ಮತ್ತು ಗರ್ಲ್ಸ್ ಸ್ಯಾಂಡಲ್ಲು ಮತ್ತು ವ್ಯಾನಿಟಿ ಬ್ಯಾಗ್ಸು ಪ್ರತಿಯೊಂದನ್ನು ಇಲ್ಲಿ ಅವೈಲೇಬಲ್ ಇದ್ವು. ಹಾಗೆ ಹುಡುಗರಿಗೆ ಏನು ಇಲ್ವಾ ಅಂತ ನೀವು ಕೇಳ್ಬೋದು. ಹುಡುಗಿರ ಜೊತೆ ಹುಡುಗರಿಗೂ ತುಂಬಾ ಗೇಮ್ಸಸ್ಗಳು ಹಾಗೆ ಸ್ಯಾಂಡಲ್, ಶೂ ಇಷ್ಟೇ ಅಲ್ಲದೆ ತಿನ್ನೋಕೆ ವೆರೈಟೀಸ್ ಆಫ್ ಫುಡ್ಗಳು ಇಲ್ಲಿ ಇಟ್ಟಿದ್ರು. ಹಾಗೆ ಇಲ್ಲಿ ಪ್ರತಿಯೊಂದಕ್ಕೂ ಸ್ಯಾಂಪಲ್ ಪೀಸ್ಗಳಿದ್ವು. ಅಂದರೆ ಅಲ್ಲಿ ಟೇಸ್ಟ್ ಮಾಡೋಕೆ ಇಟ್ಟಿರ್ತಾರೆ, ಅದನ್ನು ತಿಂದ್ಬಿಟ್ಟು ನಮಗೆ ಇಷ್ಟ ಆದರೆ ತೊಗೋಬೋದು, ಇಲ್ಲ ಅಂತಂದರೆ ಬಿಟ್ಬಿಡ್ಬೋದು. ಇದೆಲ್ಲ ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ನಾನು ಶಾಪಿಂಗಲ್ಲಿ ಬ್ಯುಸಿ ಆದರೆ ನನ್ನ ಹಸ್ಬೆಂಡು ಈ ಥರ ಗೇಮ್ ಆಡೋದ್ರಲ್ಲಿ ಬ್ಯುಸಿ ಆಗೋಗಿದ್ರು. ನಾನಂತೂ ಇಲ್ಲಿ ತುಂಬಾ ಶಾಪಿಂಗ್ ಮಾಡಿಕೊಂಡೆ.
ಬಾಕ್ಸಲ್ಲಿ ಹಾಕೊಡ್ತೀನಿ, ಬಾಕ್ಸಲ್ಲಿ ಇಟ್ಕೊಳ್ರಿ. ನಾವು ಕೋಳಿ ಮರಿ ಅಣ್ಣ, ಅದು ಇದೆಲ್ಲ ಇರ್ತದೆ. ಭಾರಿ ಬಿಡ್ರಿ ನೀವು. ತುಂಬಾ ಯುನೀಕ್ ಆಗಿರೋ ಕೇಕ್ಗಳು, ಚರ್ಚು, ಪ್ರಿನ್ಸಸ್ಸು ಮತ್ತು ಫುಟ್ಬಾಲ್ ಪ್ಲೇಯರು ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಬಾಯಿಗೆ ಬರೋದೇ ವಾವ್ ಅಂತ. ಅಷ್ಟೊಂದು ಬ್ಯೂಟಿಫುಲ್ ಆಗಿರೋ ಕೇಕ್ ಶೋ ಅಂತಲೇ ಹೇಳ್ಬೋದು ಇದು. ಆದರೆ ಬರೀ 30 to 40 ಮಿನಿಟ್ಸಲ್ಲಿ ನಾವು ಇದನ್ನೆಲ್ಲ ಕವರ್ ಮಾಡ್ಕೋತೀವಿ. ನಾವು 150 ರುಪೀಸ್ ಎಂಟ್ರಿ ಫೀಸ್ ಕೊಟ್ಬಿಟ್ಟು ಇನ್ನೂ ಜಾಸ್ತಿ ಇರುತ್ತೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರೋರಿಗೆ ಅಷ್ಟೊಂದು ಏನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ನನ್ನ ಅಭಿಪ್ರಾಯ. ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.